ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋ. ಸಂದೇಶದ ಶಿರೋನಾಮೆ ನಿನ್ನ ನಡತೆಯನ್ನು ಶುದ್ಧೀಕರಿಸುವುದು ಎಂಬುದಾಗಿ. ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳು 119ನೇ ಅಧ್ಯಾಯ 9ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ವಾಕ್ಯದಲ್ಲಿ ನೋಡುವಾಗ ಯವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸಿಕೊಳ್ಳುವುದು ಯಾವುದರಿಂದ? ಯವನಸ್ಥನ ಒಂದು ನಡತೆ ಅದು ಶುದ್ಧೀಕರಿಸಿಕೊಳ್ಳುವುದು ಯಾವುದರಿಂದ ಆಗುತ್ತದೆ ಎಂಬುದಾಗಿ ನೋಡುವಾಗ ಈ ಸತ್ಯ ವೇದದಿಂದ ಇದರಲ್ಲಿರ್ತಕ್ಕಂಥ ಎಲ್ಲ ವಾಕ್ಯಗಳನ್ನು ಗಮನಿಸಿ ನಡೆಯುವುದರಿಂದ ಯವನಸ್ಥನ ನಡವಳಿಕೆ ಶುದ್ಧಿಯಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ನಡತೆ ಯಾವ ರೀತಿಯಾಗಿದೆ? ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತದೆ ಎಂಬುದಾಗಿ ಹೇಳುತ್ತಾ ಇದೆ. ನಮ್ಮಲ್ಲಿ ಯಾವುದೇ ಪಾಪ ಇರಲಿ, ತಪ್ಪು ಇರಲಿ, ಸುಳ್ಳು, ಮೋಸ, ವಂಚನೆ, ಈ ಏನೇ ವಿಷಯಗಳು ನಮ್ಮ ಜೀವಿತದಲ್ಲಿರುವಾಗ, ಕೋಪ, ಈ ಎಲ್ಲವೂ ಇರುವಾಗಲೂ ನಮ್ಮ ಜೀವಿತದಲ್ಲಿ ನಾವು ವಾಕ್ಯವನ್ನು ಗಮನಿಸಿ ನಡೆಯುವಾಗ, ಈ ವಾಕ್ಯವನ್ನು ನಾವು ಪ್ರತಿನಿತ್ಯ ಧ್ಯಾನ ಮಾಡುವಾಗ ನಮ್ಮನ್ನು ಶುದ್ಧೀಕರಿಸುತ್ತದೆ. ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಗಮನ ಯಾವುದರ ಮೇಲೆ ಇದೆ? ಈ ಸತ್ಯವೇದದ ಮೇಲೆ ನಮ್ಮ ಗಮನ ಇದೆನಾ? ನಮ್ಮ ಜೀವಿತ ಶುದ್ಧೀಕರಿಸಿಕೊಂಡು ನಮ್ಮ ನಡತೆ ಒಳ್ಳೆ ರೀತಿ ಆಗಿದೆನಾ? ನಮ್ಮನ್ನು ಈ ಲೋಕದ ಜನರು ನೋಡುವಾಗ ಈತನು ಕ್ರೈಸ್ತನು, ಈತನಲ್ಲಿ ಯೇಸು ಕ್ರಿಸ್ತನು ವಾಸಿಸುತ್ತಾನೆ, ಈತನಲ್ಲಿ ಪ್ರೀತಿ ಇದೆ, ಈತನಲ್ಲಿ ಒಳ್ಳೆಯ ನಡತೆ ಇದೆ, ಈತನ ಮಾತುಗಳು ಅತಿ ಉತ್ತಮವಾಗಿದೆ, ಈತನು ಅನೇಕರಿಗೆ ಸಹಾಯ ಮಾಡುತ್ತಾನೆ, ಈ ರೀತಿಯಾದಂತ ಮಾತುಗಳು ಈ ಲೋಕದ ಜನರು ನಮ್ಮ ವಿಷಯವಾಗಿ ಮಾತನಾಡುತ್ತಾರ? ಆ ರೀತಿಯಾದ ಮಾತುಗಳು ಈ ಲೋಕದ ಜನರು ಮಾತನಾಡಬೇಕಾದರೆ ನಮ್ಮ ನಡತೆ ಶುದ್ಧಿಯಾಗಿರಬೇಕು. ನಮ್ಮ ನಡತೆಯಲ್ಲಿ ಯಾವುದೇ ರೀತಿಯಾದಂತ ತಪ್ಪು ಇರಬಾರದು. ನಮ್ಮ ನಡತೆಯಲ್ಲಿ ಯಾವುದೇ ರೀತಿಯಾದಂತ ದೋಷ ಇರಬಾರದು. ಆ ವಿಷಯವಾಗಿ ನಿನ್ನನ್ನು ನೀನು ಶುದ್ಧೀಕರಿಸಿಕೊಳ್ಳುವುದು ಯಾವುದರಿಂದ ಎಂಬುದಾಗಿ ನೋಡುವಾಗ ನೀನು ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಶುದ್ಧಿಗೊಳ್ಳುತ್ತಿ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ಹೇಳುತ್ತಾ ಇದೆ. ಹಾಗಾದರೆ ನಾವು ಏನನ್ನು ಹಿಂಬಾಲಿಸುತ್ತಾ ಇದ್ದೇವೆ? ಯಾವುದನ್ನು ಗಮನಿಸುತ್ತಾ ಇದ್ದೇವೆ? ಲೋಕವನ್ನು ಗಮನಿಸುತ್ತಾ ಇದ್ದೇವಾ? ಲೋಕದ ಆಸೆಗಳನ್ನು ಗಮನಿಸುತ್ತಾ ಇದ್ದೇವಾ? ನಮ್ಮ ಕಣ್ಣಿನ ಆಸೆ, ನಮ್ಮ ಬಯಕೆ, ಇದನ್ನು ನಾವು ಬಯಸುವಾಗ ನಾವು ಶುದ್ಧರಾಗಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಕಣ್ಣು ಏನನ್ನು ನೋಡುತ್ತದೋ ಅದನ್ನೆಲ್ಲವನ್ನು ಬಯಸುತ್ತದೆ. ನಮ್ಮ ಬಯಕೆ ಪಾಪದ ಜೀವಕ್ಕೆ ನಮ್ಮನ್ನು ನಡೆಸುತ್ತದೆ, ನಮ್ಮನ್ನು ಅಶುದ್ಧರನ್ನಾಗಿ ಮಾಡುತ್ತದೆ. ನಾವು ಅಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ನಡವಳಿಕೆ ಅದು ಸರಿಯಾಗಿ ಇರುವುದಿಲ್ಲ. ಆ ವಿಷಯವಾಗಿ ನಾವು ಈ ಒಂದು ದಿನದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ನಡತೆ ಈ ಲೋಕದಲ್ಲಿ ಯಾವ ರೀತಿಯಾಗಿದೆ? ನಾನು ಸತ್ಯವೇದವನ್ನು ಗಮನಿಸಿ ಅದರಲ್ಲಿ ನಡೆಯುವಾಗ ನನ್ನ ನಡತೆ ಶುದ್ಧವಾಗಿರುತ್ತದೆ. ಈ ಲೋಕವನ್ನು ಹಿಂಬಾಲಿಸಿ, ಲೋಕದ ಸಂಗತಿಗಳನ್ನು ಹಿಂಬಾಲಿಸಿ ನಾನು ಜೀವಿಸುವುದಾದರೆ ನನ್ನ ನಡತೆ ಅಶುದ್ಧವಾಗಿರುತ್ತದೆ. ನನ್ನ ಜೀವಿತ ನಾಶನಕರದಲ್ಲಿರುತ್ತದೆ. ನನ್ನ ಜೀವಿತ ಪಾಪದಲ್ಲಿರುತ್ತದೆ, ಕತ್ತಲೆಯಲ್ಲಿರುತ್ತದೆ. ನಾನು ಸತ್ಯವೇದವನ್ನು
ಯೇಸು ಕ್ರಿಸ್ತನ ವಾಕ್ಯಗಳನ್ನು ಗಮನಿಸಿ ನಡೆಯುವುದರಿಂದ ನನ್ನ ಜೀವಿತ ಯಾವಾಗಲೂ ಶುದ್ಧವಾಗಿರುತ್ತದೆ. ನನ್ನ ಜೀವಿತದ ಮೂಲಕ ಅನೇಕ ಜನರಿಗೆ ನಾನು ಮಾದರಿಯಾಗಿರುತ್ತೇನೆ. ನನ್ನ ಜೀವಿತ ಸಾಕ್ಷಿಯ ಜೀವಿತವಾಗಿರುತ್ತದೆ. ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಳೋಣ, ನನ್ನ ನಡತೆ ಶುದ್ಧಿಯಾಗಿರಬೇಕು. ಅದು ಯಾವುದರಿಂದ ಎಂಬುದಾಗಿ ನೋಡುವಾಗ ನಿನ್ನ ವಾಕ್ಯಗಳನ್ನು ಗಮನಿಸಿ ನಡೆಯುವುದರಿಂದಲೇ ನಾವು ತೀರ್ಮಾನ ಮಾಡಿಕೊಳ್ಳೋಣ. ವಾಕ್ಯವನ್ನು ನಾನು ಗಮನಿಸಿ ನಡೆಯುತ್ತೇನೆ, ನನ್ನ ನಡತೆಯನ್ನು ನಾನು ಶುದ್ಧೀಕರಿಸಿಕೊಳ್ಳುತ್ತೇನೆ. ನಾನು ಯಾವುದೇ ರೀತಿಯಾದಂತಹ ತಪ್ಪುಗಳು ಮಾಡದ ಹಾಗೆ ಪ್ರತಿ ಒಂದೊಂದು ಸಮಯದಲ್ಲಿ ಈ ವಾಕ್ಯಗಳನ್ನು ಗಮನಿಸಿ ನನ್ನ ಜೀವಿತವನ್ನು ನಾನು ಸರಿಪಡಿಸಿಕೊಂಡು ಈ ಲೋಕದಲ್ಲಿ ಜೀವಿಸುತ್ತೇನೆ ಎಂಬುದಾಗಿ ಈ ಒಂದು ದಿನದಲ್ಲಿ ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.